Hello everyone, welcome to CAD NEST YouTube channel. So ಇವತ್ತಿನ ಕ್ಲಾಸಲ್ಲಿ ನಾವು 3D ಬೆಡ್ ಹೇಗೆ ಕ್ರಿಯೇಟ್ ಮಾಡೋದು AutoCAD ಅಲ್ಲಿ ಅನ್ನೋದನ್ನು ನೋಡ್ತಾ ಇದ್ದೀವಿ. ಸೊ ಫಸ್ಟು ನಾನೊಂದು ರೆಕ್ಟಾಂಗಲ್ ತಗೋತಾ ಇದ್ದೀನಿ ಕಾಟ್ನ ಕ್ರಿಯೇಟ್ ಮಾಡೋದಕ್ಕೆ. ಸೊ ಅದರ ಸೈಜ್ ಬಂದು ಒಂದು ಸೈಡ್ 5 ಫೀಟು 6 ಫೀಟ್ನ ಕೊಡ್ತಾ ಇದ್ದೀನಿ. ಇದಕ್ಕೆ ಈಗ ಹೈಟ್ ಎಕ್ಸ್ಟ್ರೂಡ್ ಹೈಟ್ ಬಂದು ನಾನು 1 ಫೀಟ್ 6 ಇಂಚಸ್ ಕೊಟ್ಟಿದ್ದೀನಿ. ಸೊ ಇನ್ನೂ ಬೇಕಿದ್ರೆ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಪ್ರೆಸ್ ಫುಲ್ ಆಪ್ಷನ್ ಯೂಸ್ ಮಾಡಿ ಸೆಲೆಕ್ಟ್ ಮಾಡಿ ಡಿಕ್ರೀಸ್ ಮಾಡ್ಬೋದು. ನೆಕ್ಸ್ಟು ರೆಕ್ಟಾಂಗಲ್ ಬ್ಯಾಕ್ ಸಪೋರ್ಟಿಗೆ ಇದನ್ನು ಅಷ್ಟೇ ಎಕ್ಸ್ಟ್ರೂಡ್ ಕೊಡ್ತಾ ಇದ್ದೀನಿ. ಎಕ್ಸ್ಟ್ರೂಡ್ ಅಪ್ ಟು ನಾನು 3 ಫೀಟ್ ಕೊಟ್ಟಿದ್ದೀನಿ, 3 ಫೀಟ್ 6 ಇಂಚಸ್ ಅಥವಾ 3 ಫೀಟ್. ನೆಕ್ಸ್ಟ್ ಅದನ್ನೇ ಬೇಕಿದ್ರೆ ಕಾಪಿ ಮಾಡ್ತಾ ಇದ್ದೀನಿ. ಕಾಪಿ ಎಂಟರ್, ಈ ಎಂಡ್ ಪಾಯಿಂಟಿಂದ ಈ ಎಂಡ್ ಪಾಯಿಂಟಿಗೆ ಕಾಪಿ. ಕಾನ್ಸೆಪ್ಷುಯಲ್ ವ್ಯೂ ಅಲ್ಲಿ ಚೆಕ್ ಮಾಡೋಣ ಅದು ಹೇಗೆ ಬಂದಿರುತ್ತೆ ಅಂತ. ಈ ಥರ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ನನಗೆ ಫ್ರಂಟ್ ಏನು ಸಪೋರ್ಟ್ ಇದೆ ಅದರದ್ದು ಹೈಟ್ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಅಗೇನ್ ನಾನು ಪ್ರೆಸ್ ಫುಲ್ ಆಪ್ಷನ್ ಯೂಸ್ ಮಾಡಿ ಹೈಟ್ ಡಿಕ್ರೀಸ್ ಮಾಡ್ತೀನಿ. 3 ಫೀಟ್ 6 ಇಂಚಸ್ ಅದಿತ್ತು, ನಾನು ಇದನ್ನು 3 ಫೀಟ್ ಅಂತ ಕೊಡ್ತಾಯಿದ್ದೀನಿ. -6 ಇಂಚಸ್ ಹೈಟ್ ಕಡಿಮೆ ಆಗಿದೆ. ಇದನ್ನು ಈಗ ಬೆಡ್ ಕಾಟ್ ಕ್ರಿಯೇಷನ್ ಏನಾಗಿದೆ F8ನ ಆನ್ ಮಾಡಿ ಇದನ್ನು ಸ್ಟ್ರೇಟಾಗಿ ಮೂವ್ ಮಾಡೋಣ ಟು ಅ ಸ್ಪೆಸಿಫಿಕ್ ಹೈಟ್. ಮೂವ್ ಕರೆಕ್ಟಾಗಿ ಆಗಿರಲ್ಲ, ಯಾಕಂದರೆ ಆ ಲೈನ್ ಮೇಲೆ ಹೋಗ್ಬೇಕಾಗತ್ತೆ ಅದು. ಅದ್ರ ಥಿಕ್ನೆಸ್ ಇನ್ನೂ ಕಡಿಮೆ ಮಾಡಬೇಕು, ಯಾಕಂದರೆ ಅದ್ರ ಮೇಲೆ ಬೆಡ್ ಬರಬೇಕು ಅಂತ ಹೇಳಿದ್ರೆ ಅಗೇನ್ ಟೇಕ್ ಪ್ರೆಸ್ ಫುಲ್ ಆಪ್ಷನ್. ಈಗ ಇದ್ರ ಮೇಲೆ ಮತ್ತೆ ನಾನು ಇನ್ನೊಂದು ಬೆಡ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನು ಅಷ್ಟು ರೆಕ್ಟಾಂಗಲ್ನ ತಗೋತಾ ಇದ್ದೀನಿ. ಬೇಕಿದ್ರೆ ಟಾಪ್ ವ್ಯೂಲಿ ಇಟ್ಕೊಂಡು ನಾವು ರೆಕ್ಟಾಂಗಲ್ನ ಡ್ರಾ ಮಾಡ್ಬೋದು. ಸೆಲೆಕ್ಟ್, ಇಲ್ಲ ಇದರಲ್ಲಿ ಡೈರೆಕ್ಟಾಗಿ ನಾವು ಚಾಂಫರ್ ಕೊಡ್ತೀವಿ ಅಂತ ಹೇಳಿದ್ರು ಅಥವಾ ಫಿಲೆಟ್ ಕೊಡ್ತೀವಿ ಅಂತ ಹೇಳಿದ್ರು ಕೊಡ್ಬೋದು. ಫಿಲೆಟ್ ರೇಡಿಯಸ್ನ ನಾನು 3 ಇಂಚಸ್ ಅಂತ ಕೊಡ್ತಾ ಇದ್ದೀನಿ. ಐಸೋಮೆಟ್ರಿಕ್ ವ್ಯೂ ಅಲ್ಲಿ ಚೆಕ್ ಮಾಡಿ ಈಗ ಬಂದಿರುತ್ತೆ. ಇದನ್ನು ಮತ್ತೆ ಮೂವ್ ಮೂವಿಂಗ್ ಕರೆಕ್ಟಾಗಿದೆ. ಆ ಬೆಡ್ ಹೈಟ್ನ ನಾನು ಇನ್ಕ್ರೀಸ್ ಮಾಡ್ಕೋಬೇಕು. ಎಕ್ಸ್ಟ್ರೂಡ್ ಕಮಾಂಡ್ ಸೇರಿಸಿ 6 ಇಂಚಸ್ ಈ ಥರ ಕ್ರಿಯೇಟ್ ಆಗಿದೆ. ಅಗೇನ್ ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ನಾವು ಪ್ರೆಸ್ ಫುಲ್ ಆಪ್ಷನ್ನೇ ತಗೋಬೇಕಾಗುತ್ತೆ. ಈಗ
ಎಡ್ಜಸ್ ಎಲ್ಲ ಬಾಕ್ಸಸ್ ಎಡ್ಜಸ್ ಎಲ್ಲ ಸ್ಟ್ರೀಟ್ ಇದೆ. ಸೊ ನನಗೆ ಅದು ಕರ್ವ್ ಬೇಕು ಅಂತ ಹೇಳಿದ್ರೆ ನಾನು ರೆಕ್ಟ್ಯಾಂಗಲ್ ಆಪ್ಷನ್ನ ತೊಗೊಂಡಿಲ್ಲ, ಡೈರೆಕ್ಟ್ ನಾನು ಬಾಕ್ಸಿಂದ ಡ್ರಾ ಮಾಡಿದ್ದೀನಿ. ಸೊ ಈ ಎಡ್ಜಸ್ಸು ಮತ್ತು ಈ ಎಡ್ಜಸ್ ಎಲ್ಲ ಶಾರ್ಪ್ ಇದೆ, ಇದೆಲ್ಲ ಕರ್ವ್ ಆಗಬೇಕು ಅಂತ ಹೇಳಿದ್ರೆ ಸೊ ಸಾಲಿಡ್ ಸೆಲೆಕ್ಟ್ ಮಾಡಿ, ಸಾಲಿಡಲ್ಲಿ ಫಿಲೆಟ್ ಎಡ್ಜ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿ ಫಿಲೆಟ್ ಎಷ್ಟಕ್ಕೆ ರೇಡಿಯಸ್ ಆಗಬೇಕು, ಎಷ್ಟು ರೇಡಿಯಸ್ಗೆ ಫಿಲೆಟ್ ಆಗಬೇಕು ಅಂತ ಕೊಡಿ. ಸೊ 2 ಇಂಚಸ್ ಅಂತ ಕೊಟ್ಟಿದ್ದೀನಿ. ಸೊ ಎಲ್ಲ ಎಡ್ಜಸ್ಸು ಫಿಲೆಟ್ ಆಗುತ್ತೆ ಇದರಲ್ಲಿ. ಸೊ ಡಬಲ್ ಎಂಟರ್. ನೆಕ್ಸ್ಟ್ ಮತ್ತೆ ಫಿಲೆಟ್ ಎಡ್ಜ್ ಸೆಲೆಕ್ಟ್ ಮಾಡಿ. ಸೊ ಈ ಎಡ್ಜಸ್ ಏನಾದ್ರು ಫಿಲೆಕ್ಟ್ ಆಗಬೇಕು. ಸೊ ಸೆಲೆಕ್ಟ್ ಡಬಲ್ ಎಂಟರ್. ಸೊ ಈಗ ಕಾನ್ಸೆಪ್ಚುಯಲ್ ವ್ಯೂಯಲ್ಲಿ ಚೆಕ್ ಮಾಡೋಣ. ಸೊ ಕರ್ವ್ ಹೇಗೆ ಬಂದಿರುತ್ತೆ ಅಂತ. ಸೊ ಈ ಥರ ಬಂದಿದೆ ಕರ್ವ್. ಸೊ ನೆಕ್ಸ್ಟ್ ಇನ್ನೂ ಏನಾದ್ರು ಡಿಸೈನ್ ಮಾಡಬೇಕು ಈ ಕಡೆ. ಈಗ ಲೈಕ್ ಇದರಲ್ಲಿ ಸ್ಪೇಸಿಂಗ್ ಕಬೋರ್ಡ್ಸ್ ಥರನೂ ಯೂಸ್ ಮಾಡ್ತಾರೆ. ಈಗ ಕೆಳಗಡೆ ಗ್ಯಾಪ್ಸು ಇರಲ್ಲ. ಸೊ ಆ ಥರ ಎಲ್ಲನೂ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೇಮ್ ಸಬ್ಸ್ಟ್ರಾಕ್ಟ್ ಕಮಾಂಡು, ರೆಕ್ಟ್ಯಾಂಗಲ್ ಕಮಾಂಡು ಇದೆಲ್ಲ ಸೇರಿಸಿ ತಗೋತೀವಿ. ಸೊ ನಾನೀಗ ಬ್ಲೆಂಡ್ ಯೂಸ್ ಮಾಡಿ ಒಂದೇ ಒಂದು ಸ್ಮಾಲ್ ಡಿಸೈನ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ ರೆಕ್ಟ್ಯಾಂಗಲ್ ನನಗೆ ಫ್ರಂಟ್ ವ್ಯೂ ಅಲ್ಲಿ ಬೇಕು. ಸೊ ಫ್ರಂಟ್ ವ್ಯೂ ನೋಡಿ, ಈ ಬೆಡ್ ಪ್ಲೇಸ್ಮೆಂಟ್ ಕರೆಕ್ಟಾಗಿ ಆಗಿಲ್ಲ, ಕರೆಕ್ಟಾಗಿ ಮೂವ್ನೇ ಆಗಿಲ್ಲ ಇದು. ಸೌತ್ ವೆಸ್ಟ್ ಐಸೋಮೆಟ್ರಿಕ್ ಫ್ರಂಟ್ ವ್ಯೂಲಿ ಇಟ್ಕೊತೀನಿ. ಸೊ ಫ್ರಂಟ್ ವ್ಯೂಲಿ ನಾನೊಂದು ರೆಕ್ಟ್ಯಾಂಗಲ್ನ ಡ್ರಾ ಮಾಡ್ತಾ ಇದ್ದೀನಿ. ಸೊ ಫಿಲೆಟ್ ಬೇಡ ಅಂತ ಹೇಳಿದ್ರೆ ರೆಕ್ಟ್ಯಾಂಗಲ್ ತೊಗೊಳೋಕ್ಕೂ ಮುಂಚೆನೇ ಸೊ REC ಎಂಟರ್ ಅಂತ ಕೊಡ್ತಿರಲ್ಲ, ಅಲ್ಲಿ ಫಿಲೆಟಲ್ಲಿ ಹೋಗ್ಬಿಟ್ಟು ರೇಡಿಯಸ್ನ 0 ಎಂಟರ್ ಅಂತ ಮಾಡಿ. ಸೊ ಈಗ ರೆಕ್ಟ್ಯಾಂಗಲ್ ಕರೆಕ್ಟಾಗಿ ಬರುತ್ತೆ. ಸೊ ಶಾರ್ಪ್ ಎಡ್ಜ್. ಸೊ ಈಗ ಮತ್ತೆ ಈ ರೆಕ್ಟ್ಯಾಂಗಲ್ಗೆ ಆಫ್ಸೆಟ್ ತೊಗೋತಾ ಇದ್ದೀನಿ, 3 ಇಂಚಸ್ ಆಫ್ಸೆಟ್ಟು. ಸೊ ಸೆಲೆಕ್ಟ್ ಮಾಡಿ ಆಫ್ಸೆಟ್. ಸೊ ಆಫ್ಸೆಟ್ ಜಾಸ್ತಿ ಆಯಿತು, ಅಗೇನ್ 1 ಇಂಚ್. ಈಗ ಇದನ್ನು ಸೌತ್ ವೆಸ್ಟ್ ಐಸೋಮೆಟ್ರಿಕಲ್ಲಿ ಇಟ್ಟು ಇದನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಲೆಫ್ಟ್ ವ್ಯೂ, ಎರಡು ರೆಕ್ಟ್ಯಾಂಗಲ್ಲು ಮೂವ್. ಸೊ ಏನು ಎಲ್ಲ ವ್ಯೂಸಲ್ಲೂ ನಾವು ಚೆಕ್ ಮಾಡ್ತಾ ಇರಬೇಕು. ಸೊ ಫ್ರಂಟ್ ವ್ಯೂಲಿ ಒಂದ್ಸಲ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಫ್ರಂಟ್ ವ್ಯೂಲಿ ಕರೆಕ್ಟಾಗಿದೆ. ಸೊ ಈಗ ಐಸೋಮೆಟ್ರಿಕ್ ವ್ಯೂಲಿ ಇಟ್ಕೊಂಡು ನಾನು ಆಫ್ಸೆಟ್ ತೊಗೊಂಡಿದ್ದೀನಲ್ಲ ಅದನ್ನು ನಾನು ಮೂವ್ ಮಾಡ್ಕೋತಾ ಇದ್ದೀನಿ. ಆಫ್ಸೆಟ್ ತೊಗೊಂಡಿರೋ ರೆಕ್ಟ್ಯಾಂಗಲ್ನ ಮೂವ್ ಎಂಟರ್, ಸೆಲೆಕ್ಟ್ ದಿಸ್ ಒನ್. ಸೊ ಎಫೆಕ್ಟ್ ಆನ್ ಇಟ್ಕೊಂಡು ಅಪ್ ಟು ಒಂದು 3 ಇಂಚಸ್ಗೆ ನಾನು ಇದನ್ನು ಮೂವ್ ಮಾಡ್ತಾ ಇದ್ದೀನಿ. ಸೊ 3 ಇಂಚಸ್ಸಿಗೆ ಮೂವ್ ಆಗಿದೆ. ಸೊ ಇನ್ನೂ ಕಡಿಮೆ ಬೇಕು ಅಂತ ಹೇಳಿದ್ರೆ ಕಡಿಮೆಗೆ ಮೂವ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಲಾಫ್ಟ್ ಕಮಾಂಡು. ಸೊ ಸೆಲೆಕ್ಟ್ ಎಂಟರ್. ಸೊ ಪಾತ್ ಇದನ್ನು ಕೊಟ್ಟರೆ ಈ ಥರ ಡಿಸೈನ್ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನು ನಾವು ಕಾನ್ಸೆಪ್ಷುಯಲ್ ವ್ಯೂಯಲ್ಲಿ ನೋಡಿದ್ರೆ ಹೀಗೆ ಬರುತ್ತೆ. ಸೊ ಇದು ಥಿಕ್ನೆಸ್ ಇನ್ನೂ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ನಾವು ಆಫ್ಸೆಟ್ ತೊಗೊಂಡಿರೋ ರೆಕ್ಟ್ಯಾಂಗಲ್ನ ಮೂವ್ ಮಾಡಬೇಕಾದ್ರೆ ನಾನು 3 ಇಂಚಸ್ಸಿಗೆ ಏನು ಮೂವ್ ಮಾಡಿದ್ದೀನಿ. ಸೊ ಅದನ್ನು ಇಂಚಸ್ ವೈಸ್ ನಾವು ಕಡಿಮೆಗೆ ಇಟ್ಕೊಂಡು ಲೈಕ್ 1 ಇಂಚ್ 1.5 ಇಂಚ್ ಆ ಥರ ಮೂವ್ ಮಾಡ್ಕೋಬೋದು. ಸೊ ಇದನ್ನು ಅಗೇನ್ ಕಾಪಿ, ಈ ಸೈಡು ಶಿಫ್ಟ್ ಆಗಬೇಕು ಅಂದರೆ ಕಾಪಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ನಾವು ಐಸೋಮೆಟ್ರಿಕ್ ವ್ಯೂಲಿ ನೋಡೋಣ ಹೇಗೆ ಕಾಣುತ್ತೆ ಅಂತ. ಐಸೋಮೆಟ್ರಿಕ್ ವ್ಯೂ ವಿತ್ ಕಾನ್ಸೆಪ್ಷನ್.
ಈ ಥರ ಡಿಸೈನ್ಸ್ನ ನಾವು ಯೂಸ್ ಮಾಡ್ಬೋದು. ಯೂಸಿಂಗ್ ಲಾಫ್ಟ್ ಆಗಿರ್ಬೋದು, ಎಕ್ಸ್ಟ್ರೂಡ್ ಆಗಿರ್ಬೋದು, ಸೊ ಸಾಲಿಡ್ ಎಡ್ಜಸ್ ಆಗಿರ್ಬೋದು. ಸೊ ಈ ಥರ ಎಕ್ಸ್ಟ್ರಾ ಡಿಸೈನ್ಸ್ನ ನಾವು 3D ಮಾಡೆಲ್ಸಲ್ಲಿ ಹೇಗೆ ಮಾಡ್ತೀವಿ ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನೋಡಿದ್ದೀರಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಅಪ್ಡೇಟೆಡ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.